ಚಿತ್ರವನ್ನು ನೋಡುವಂಥ ಚಿತ್ರ. ಇದು ಪುತ್ತೂರು, ಹಾಗೆ ಮಂಗಳೂರು, ಹಾಗೆ ಉಡುಪಿಯಲ್ಲಿ ಭಾರತ್ ಸಿನಿಮಾಸ್ ಹಾಗೆ ಅಲಂಕಾರ ಥಿಯೇಟರಲ್ಲಿ ನಾಳೆ ಬಿಡುಗಡೆ ಆಗ್ತಿದೆ. ನಮ್ಮ ಉಡುಪಿಯ ಇನಾಗ್ರೇಷನ್ ಕಾರ್ಯಕ್ರಮ ಭಾರತ್ ಸಿನಿಮಾದಲ್ಲಿ 4 ಗಂಟೆಗೆ, ಅಂದರೆ ಸಾಧಾರಣ 3:30ಗೆ ಇನಾಗ್ರೇಷನ್ ಕಾರ್ಯಕ್ರಮ ಆಗ್ತದೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಬೇಕು. ಹಾಗೆ ಈ ಚಿತ್ರದಲ್ಲಿ ನಮ್ಮ ತುಳು ಹಾಸ್ಯ ನಟರಾದ ಅರವಿಂದ್ ಗೋಳಿದ್ದಾರೆ, ಹಾಗೆ ಭೋಜರಾಜ್ ವಾಮಂಜೂರ್ ಇದ್ದಾರೆ, ದೀಪಕ್ ರೈ ಪಾಣಾಜ ಇದ್ದಾರೆ, ಅಲ್ಲದೆ ನಮ್ಮ ಕನ್ನಡದ ಮೇರು ನಟ ರಮೇಶ್ ಭಟ್ ಅವರು ಸಹ ನಟಿಸಿದ್ದಾರೆ. ಅದರೊಂದಿಗೆ ನಮ್ಮ ಉಡುಪಿ, ಕಾರ್ಕಳ ಹಾಗೆ ಮಂಗಳೂರಿನ 120 ಮಂದಿ ಮಕ್ಕಳು ಬಹಳ ಉತ್ತಮವಾಗಿ ನಟಿಸಿದ್ದಾರೆ. ಹಾಗೆ ನಾನು ನಾಗೇಶ್ ಕಾಮತ್ ಇದರ ಒಂದು ಸಣ್ಣ ರೋಲ್ ಮಾಡಿ ಈ ಚಿತ್ರದ ನಿರ್ವಹಣೆ ನಾನು ಮಾಡ್ತಾ ಇದ್ದೇನೆ. ಹಾಗೆ ಈ ಚಿತ್ರದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರ ಕೊರತೆಯ ಬಗ್ಗೆ ಒಂದು ಮೆಸೇಜನ್ನು ಈ ಚಿತ್ರದಲ್ಲಿ ನೀಡಿದೆ. ಹಾಗೆ ಇನ್ನೊಂದು ಮೆಸೇಜನ್ನು ನೀವು ಚಿತ್ರವನ್ನು ವೀಕ್ಷಿಸಿ ಅದನ್ನು ನೋಡಬೇಕು. ದಯವಿಟ್ಟು ಎಲ್ಲರೂ ನಾಳೆ 30ಕ್ಕೆ ರಿಲೀಸ್ ಆಗುವ ಚಿತ್ರವನ್ನು ನೀವು ಹಾಗೂ ನಿಮ್ಮ ಪರಿವಾರದವರು ಹಾಗೆ ಸುತ್ತಮುತ್ತಲಿನ ಎಲ್ಲರಿಗೂ ಪ್ರಚಾರದ ಮೂಲಕ ನಮ್ಮ ಫಿಲ್ಮನ್ನು ಗೆಲ್ಲಿಸಬೇಕಂತ ಈ ಮೂಲಕ ಕೇಳಿಕೊಳ್ತೇವೆ. ಉಡುಪಿಯ ಪತ್ರಕರ್ತರ ಸಂಘದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾಳೆ 30 ತಾರೀಕಿಗೆ ನಮ್ಮ ಸ್ಕೂಲ್ ಲೀಡರ್ ಸಿನಿಮಾವನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಎಲ್ಲ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾಳೆ ಈ ಚಿತ್ರವನ್ನು ಬೆಳ್ಳಿತೆರೆಯ ಮೇಲೆ ಪ್ರಾರಂಭಿಸಲಿಕ್ಕಿದೆ. ಈ ಬಿಡುಗಡೆ ಕಾರ್ಯಕ್ರಮ ಬೆಳಿಗ್ಗೆ ಮಂಗಳೂರಲ್ಲಿ ಬಾಲಸಿನಿಮಾದಲ್ಲಿ ನಡೆಯಿತು ಮತ್ತು ಉಡುಪಿಯಲ್ಲಿ 4 ಗಂಟೆಗೆ ನಾಳೆ ಈ ಒಂದು ಪಿಕ್ಚರ್ ಬಿಡುಗಡೆ ಕಾರ್ಯಕ್ರಮ ಮಾಡಲಿಕ್ಕಿದೆ. ಈ ಸಿನಿಮಾವನ್ನು ನಮ್ಮ ಉಡುಪಿ ಜಿಲ್ಲೆಯ ಕಟ್ಪಾಡಿಯ ಶಾಲೆಯಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಿ ಈ ಹಾಡಿನ ಬೀಚಿನ ಸೈಡ್ನಲ್ಲಿ ಕೂಡ ಈ ಚಿತ್ರವನ್ನು ಚಿತ್ರೀಕರಿಸಿದ್ದೇವೆ. ಇದರಲ್ಲಿ ಹೈಸ್ಕೂಲ್ ಮಕ್ಕಳ ಶಾಲೆಯ ಒಂದು ಬಾಲ್ಯದಲ್ಲಿ ನಡೆಯುವಂಥ ಘಟನೆಯನ್ನು ಇದರಲ್ಲಿ ಚಿತ್ರೀಕರಿಸಲಾಗಿದೆ. ಈ ಸಿನಿಮಾಕ್ಕೆ ಸಾಧಾರಣ 25 ಶಾಲೆಯ 100ಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ಪ್ರತಿಭೆಯನ್ನು ಮತ್ತು ಮಕ್ಕಳಲ್ಲಿ ಅವರಿಗೊಂದು ಅವಕಾಶ ಕೊಡಲಿಕ್ಕೆ ಮತ್ತು ಈ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ಸಿನಿಮಾ ಒಂದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಚಿತ್ರದ ಮೂಲಕ ಹೈಸ್ಕೂಲಲ್ಲಿರುವ ಬಡ ಮಕ್ಕಳಿಗೆ ಅವರದೇ ಮಕ್ಕಳು ಹೇಗೆ ಸಹಕಾರ ಮಾಡ್ತಾರೆ, ಒಂದು ಇಲೆಕ್ಷನನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥ ರಾಜಕೀಯವಾಗಿ ಸ್ಕೂಲ್ ಲೀಡರ್ ಅಂತ ಒಂದು ಸಿನಿಮಾವನ್ನು ಇದರಲ್ಲಿ ಅವರಿಗೂ ಕೂಡ ಒಂದು ಮೆಸೇಜನ್ನು ಕೊಡುವಂಥ ಕಾರ್ಯಕ್ರಮ ಇದರಲ್ಲಿದೆ. ಅದೇ ಅಲ್ಲದೆ ಶಾಲೆಯಲ್ಲಿ ಟೀಚರ್ಗಳ ಕೊರತೆ ಇದ್ದು ಅದರ ಬಗ್ಗೆ ಕೂಡ ಒಂದು ಸರ್ಕಾರಕ್ಕೆ ಒಂದು ಸಣ್ಣ ಮನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಚಿತ್ರೀಕರಿಸಲಾಗಿದೆ. ಮಕ್ಕಳ ಒಳ್ಳೆಯ ಹಾಸ್ಯಮಯದೊಂದಿಗೆ ಇಲ್ಲಿಯ ತುಳುವಿನ ಶ್ರೇಷ್ಠ ಕಲಾವಿದರಾದಂಥ ಅರವಿಂದ್ ಗೋಳಾರ್, ವಾಮಂಜೂರು ಮತ್ತು ದೀಪಕ್ ರೈ ಮತ್ತು ರಮೇಶ್ ಭಟ್, ಬೆಂಗಳೂರಿನ ಖ್ಯಾತ ನಟರಾದ ರಮೇಶ್ ಭಟ್ ಕೂಡ ಇದರಲ್ಲಿ ಆ್ಯಕ್ಟನ್ನು ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಫ್ಯಾಮಿಲಿಯೊಟ್ಟಿಗೆ ನೋಡುವಂಥದ್ದು ಹಾಸ್ಯಮಯವಾಗಿ ಈ ಒಳ್ಳೆಯ ಚಿತ್ರವನ್ನು ಮತ್ತು ಮೆಸೇಜ್ ಕೊಡುವಂಥ ಮಕ್ಕಳನ್ನು ನಮ್ಮಂಥ ಹಳೆಯ ನೆನಪುಗಳನ್ನು ನೆನಪಿಸುವಂಥ ಈ ಒಂದು ಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ನಾನು ಇದರ ನಿರ್ಮಾಪಕನಾಗಿದ್ದು ಇದು ನನ್ನ 3ನೇ ಚಿತ್ರ. ಇದರಲ್ಲಿ ಸುರಿಗೆ ಮಕ್ಕಳ ಚಿತ್ರವೇ ನಾವು ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಚಿತ್ರವನ್ನು ಮಾಡಿದ್ದೇವೆ. ಇದನ್ನು ಎಲ್ಲ ಮಕ್ಕಳಿಗೆ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆದ್ದರಿಂದ ಇದಕ್ಕೆ ಹೆಚ್ಚು ತಮ್ಮಿಂದ ಪ್ರಚಾರವನ್ನು